ರಾಜಭೀತಿ ಅಂತ ಭಾವಿಸಿದ್ಯಾ? ಸಮಸ್ಯೆಯಲ್ಲಿದ್ದೇನೆ, ಆಮೇಲೆ ಬರ. ಬಾಯಲ್ಲಿ ಸಮಸ್ಯೆ ಏನು? ನಿನ್ನ ಅಪ್ಪನ ಜಾಗ ಇದು ಅಂತ ಭಾವಿಸಿದ್ದೀಯಾ? ಜಾಗ ಯಾರ್ದು ಎನ್ನುವ ಸಮಸ್ಯೆ ನಮಗಿಲ್ಲ, ನಾವು ಬಂದ ಮೇಲೆ ನಮ್ಮದೇ. ಪಾಪಿ ಮಗನೇ, ಹೌದೇನೋ? ಎಲ್ಲಿಗೆ ಬಂದದ್ದು ನೀನು? ನಾನು ಬಹಳ ಸಮಸ್ಯೆ ಇರ್ತೇನೆ ಸ್ವಾಮಿ, ನೀವು ಸುಮ್ಮನೆ ನನ್ನ ತಲೆ ತಿನ್ಬೇಡಿ. ಏನು ನಿನ್ನ ಮೊದಲೇ ನನಗೆ ಹೆಂಡತಿ ಮಕ್ಕಳು ಸತ್ತು ಹೋದ್ರ? ಇಲ್ಲ, ಮತ್ತ್ಯಾಕೆ ಸಮಸ್ಯೆ? ಎರಡೆರಡು ಮೂರು ಕಡೆಗೆ ಹೋಗಲಿಕ್ಕೆ ಉಂಟು ನನಗೆ. ನನ್ನ ಸಮಸ್ಯೆ ಸಾವಿರ ಉಂಟು. ನೀವು ಯಾಕೆ ತಲೆ ತಿಂತೀರಿ? ನೀನು ಇದ್ದವರ ತಲೆ ಕೆಡಿಸ್ಲಿಕ್ಕೆ ಎಲ್ಲೆಲ್ಲಿ ಹೋಗುವುದು ಯಾಕೆ? ಹಾಗಲ್ಲ, ನೀನು ಎಲ್ಲೆಲ್ಲಿ ಹೋಗುದು? ಇಲ್ಲಿ ಬಂದು ಸಮಯಕ್ಕೆ ಸರಿ ಮುಗಿಸುವುದಕ್ಕಿಲ್ಲ, ಇಷ್ಟೆಷ್ಟು ಉದ್ದ ಮಾಡುವುದು. ಸಮಸ್ಯೆಯಲ್ಲಿದ್ದೇನೆ ನಾನು. ಏನು? ನನಗೊಬ್ಬ ವ್ಯಕ್ತಿಯನ್ನು ನೋಡ್ಲಿಕ್ಕುಂಟು. ಯಾರವ? ಇದು ಪಾಠಾಳಿಗಳ ಲೋಕ. ಪಾಠಾಳಿ ನಿನ್ನ ಅಪ್ಪ. ಪಾತಾಳ ಲೋಕ. ಅದರಲ್ಲಿ ಮುದ್ದಣ್ಣ ಅಂತ ಹೇಳಿದ್ರೆ ಇಲ್ಲಿ ಅಲ್ವಾ? ಮುದ್ದಣ್ಣ? ಮುದ್ದಣ್ಣ ಅದು ಸಂಬಂಧಿಕನ ನಿನ್ನದ್ದು? ಮುದ್ದಣ್ಣ ಈ ಊರಿಗೆ ಹೆಸರು. ವಿದ್ಯುನ್ಮಾಲೆ. ಹೌದಾ? ಮಧುವನ. ಮಧುವನದಲ್ಲಿ ವಿದ್ಯುನ್ಮಾಲಿ ಎನ್ನುವರನ್ನು ನೋಡ್ಲಿಕ್ಕುಂಟು, ಅವರಲ್ಲಿ ಮಾತಾಡ್ಲಿಕ್ಕುಂಟು. ಅವರಲ್ಲಿ ಮಾತಾಡ್ತೇನೆ, ಆಮೇಲೆ ನಿಮ್ಮ ಜೊತೆಯಲ್ಲಿ ಬಂದು ಮಾತಾಡ್ತೇನೆ. ನನಗೆ ನೀನು ನೋಡಿದ್ದೀಯ ವಿದ್ಯುನ್ಮಾಲಿಯನ್ನು? ನೋಡದೆ ಮತ್ತೆ ಮಾತಾಡುವುದೇನು ನೀನು? ಅಲ್ಲ, ನನಗೆ ನೋಡ್ಲಿಲ್ಲ, ಆದ್ರೆ ನೋಡ್ಬೇಕು ಅಂತ ಮನಸ್ಸುಂಟು. ನೀನು ಯಾರನ್ನು ತೋರಿಸ್ತೀಯೋ ತೋರಿಸಿದ್ರು ಒಪ್ಪುತ್ತೀಯಾ? ಆದ್ರೆ ಮುಖಭಾವ ವಿದ್ಯುನ್ಮಾಲಿ ಹಾಗಿದ್ರೆ ಅಡ್ಡಿಲ್ಲ, ಒಪ್ಪಿಕೊಳ್ಬಹುದು. ಅವರು ಯಾರು? ಅವರಲ್ಲ, ಅವರು ವಿದ್ಯುನ್ಮಾಲಿ ಅಲ್ಲ. ನಿನ್ನ ಸಂತಾನ ಅಲ್ಲ, ಅವರು ವಿದ್ಯುನ್ಮಾಲಿ. ಯಾರು? ಅವರು ವಿದ್ಯುನ್ಮಾಲಿ ಅಲ್ಲ. ನಾನು ಯಾರು? ಒಂದು ಲಕ್ಷಣ ಉಂಟು ಮುಖದಲ್ಲಿ. ನೀನು ಜ್ಯೋತಿಷ್ಯರ ಮಗನ? ಅಲ್ಲ, ಆದ್ರೆ ಒಂದು ಮುಖದಲ್ಲಿ ಒಂದು ರಾಜಕಳೆ, ಗಂಭೀರತೆ ಕಾಣಿಸ್ತಾ ಉಂಟು. ನೀನು ಹುಡುಕಿಕೊಂಡು ಬಂದ ವೀರ ವಿದ್ಯುನ್ಮಾಲಿ ನಾನೇ. ಗೊತ್ತಿರಲಿಲ್ಲಪ್ಪ. ಅಯ್ಯ ಪಾಪ, ಅಯ್ಯಪ್ಪ ಪಾಪ, ಅಯ್ಯಪ್ಪ. ನೀವು ವಿದ್ಯುನ್ಮಾಲಿ ಅಂತ ಗೊತ್ತಿರಲಿಲ್ಲ? ಏನು ಹೋದಲ್ಲಿ ಸಂಸಾರ ಮಾಡಲಿಕ್ಕೆ ನಿನ್ನ ಜಾತಿಯ ನಾನು? ನನಗೆ ನಿನ್ನಷ್ಟು ದೊಡ್ಡ ಮಗ ಇರ್ಲಿಕ್ಕೆ ನನಗೆ ಮದುವೆ ಆಗಬೇಕಲ್ಲ, ನನ್ನನ್ನು ಯಾಕೆ ಅಪ್ಪ ಅಂತ ಕರೆಯುತ್ತಿ? ಹಾಗಲ್ಲ, ನೀವು ವಿದ್ಯುನ್ಮಾಲಿ ಅಂತ ಗೊತ್ತಿರಲಿಲ್ಲ? ಪಾಪ ಅಯ್ಯಪ್ಪ, ಪಾಪ ಅಯ್ಯಪ್ಪ, ಪಾಪ ಅಯ್ಯಪ್ಪ. ದೊಡ್ಡಕ್ಕೆ ತುಳಿದೆ, ಗೊತ್ತಾಯ್ತಲ್ಲ, ಕ್ಷಮಿಸಿದ್ದೇನೆ. ಅದೇ ತಿಳಿದವರು ಹೇಳಿದ್ದಾರಲ್ಲ, ತಿಳಿದು ಮಾಡಿದ್ದು ಪೆರ್ಮುದೆ, ತಿಳಿಯದೆ ಮಾಡಿದ್ದು ಪೆರ್ವಾಯಿ. ಅದು ಇಬ್ಬರು ನಿನ್ನ ಸಂಬಂಧದವರ. ದೊಡ್ಡವರು ಹೇಳ್ತಾರಲ್ಲ ಮಾತು, ತಿಳಿಯದೆ ಮಾಡಿದ್ದು ಪ್ರಮಾದ, ಅದೇ ಪೆರ್ಮುದೆ. ತಿಳಿದು ಮಾಡಿದ್ದು ಪೆರ್ವಾಯಿ. ತಿಳಿದು ಮಾಡಿದ್ರೆ ತಪ್ಪು. ಅದೇ ಹಾಗಾಗಿ ಹೋಯ್ತು. ದೊರೆಗಳೇ, ನೀವೇ ವಿದ್ಯುನ್ಮಾಲಿ ಅಲ್ವಾ? ಸತ್ಯ. ನಿಮ್ಮಲ್ಲೇ ಮಾತಾಡುಂಟು. ದ್ವಿತೀಯ ಸುಕುಮಾರಿ ಮಾಲಿನಿ ಮಾಲಿನಿ
ಅಂತ ಅನ್ನಿಸಿದೆ. ಇವತ್ತಿಲ್ಲಿ ದರ್ಶನ ಸೇವೆ ಖಂಡಿತ ಅಲ್ಲ. ಮುಂದೆ ಏನಾಯಿತು? ದೊರೆಗಳೇ, ನಿಮ್ಮನ್ನು ನೋಡಿದ ಸಂತೋಷದಲ್ಲಿ ನನಗೆ ಏನು ಮಾಡಬೇಕು ಅಂತ ತಿಳಿಯಲಿಲ್ಲ. ಆದ್ರೆ ನಿಮ್ಮನ್ನು ನೋಡುವಾಗ ನನಗೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಯ್ತು. ಏನಾಯಿತು? ಹೀಗೆ ಮಾಡಿದ್ರೆ ನಿಮ್ಗೆ ಸಮಾಧಾನ ಆಗ್ತದೆ. ಓ ಅಲ್ಲಿ ಹೋಗು, ಕಷಾಯ ಸಿಗುತ್ತದೆ, ಸ್ವಲ್ಪ ತಕ್ಕೋ. ಎಲ್ಲುಂಟು? ಉಣ್ಣಾಗಿ ಎಲ್ಲುಂಟು? ಕಷಾಯ ಎಲ್ಲುಂಟು? ಇದ್ರಡ್ಡಿಲ್ಲ, ಸುಧಾರಿಸುವ. ಅಲ್ಲ ಯಾವುದು ವಿಷಯ? ದೊರೆಗಳೇ, ನಾನು ಇಲ್ಲಿಂದ ಬಂದವಲ್ಲ. ಮತ್ತೆ ಅಲ್ಲಿಂದ ಬಂದೆ? ನಾನ್ ಮ್ಯಾಲಿಂದ ಬಂದೆ. ಎಲ್ಲಿಂದ? ಈಗ ಬಂದೆ. ಮ್ಯಾಲಿಂದ? ಮೇಲಿಂದ ಅಂದ್ರೆ ಈ ಯಮನಲ್ಲಿಂದ. ಮತ್ತೆ ಅಲ್ಲಿಗಂತೂ ಸದ್ಯಕ್ಕೆ ನಮಗೆ ಪ್ರವೇಶ ಇಲ್ಲ. ಹೌದಾ? ಯಾಕಂತ ಕೇಳ್ತೀರಾ? ಯಾಕೆ? ತಗೊಂಡದ್ದು ಹೆಚ್ಚಾಗಿದೆ, ಸಂದಾಯ ಆಗದೆ ಸಾಯ್ಲಿಕ್ಕೆ ಕೊಟ್ಟಿದ್ದ. ಒಳ್ಳೆಯದು. ನಿನ್ನಗೆ ಸಂದಾಯ ನಾನು ಮಾಡಿಸ್ತೇನೆ. ಹೌದಾ? ಮೇಲಿಂದ ಬಂದವ ಅಂತ ಹೇಳಿದ್ರೆ ನಾಲ್ಕಲೋಕದಿಂದ ಬಂದವ ಖಂಡಿತವಾಗಿಯೂ ಅಲ್ಲ. ಮತ್ತೆ ಅಷ್ಟು ಮೇಲೆ ಹೋಗಬೇಡಿ. ಹಾಗಂತ ಕೆಳಗಿಂದಲೇ ನಾ ಬಂದವ. ಕೆಳಗಿಂದ ಅಂದ್ರೆ ಎಲ್ಲಿಂದ? ಕೆಳಗಿಂದ ಅಂದ್ರೆ ಇರುವುದು ಪಾತಾಳ. ಪಾತಾಳದಲ್ಲಿ ನಾ ಇದ್ದವ ಅಲ್ಲ. ಮತ್ತೆ ಭೂತಳದವನೇ. ಈಗ ನನಗೆ ಸಮಸ್ಯೆ ಆಗತ್ತೆ. ಯಾವುದು? ಕೆಳಗಿಂದ ಬಂದಿದ್ದೇನೆ, ಮೇಲೆ ಮುಖ್ಯ ಮಧ್ಯದಲ್ಲಿ ನೇತಾಡ್ತಾ ಇದ್ದೆ. ಏನೋ ಬಹುದೊಡ್ಡ ಅಪರಾಧ ಮಾಡಿದ್ದು. ಖಂಡಿತವಾಗಿಯೂ ಹಾಗಲ್ಲ. ನಾ ಬಂದದ್ದೆಲ್ಲಿಂದ? ಎಲ್ಲಿಂದ? ಬ್ರಾಕ್ನಿಂದ. ಬ್ರಾಕ್ ನನಗೆ ಗೊತ್ತಾಗಲಿಲ್ಲ. ಬ್ರಾಕ್ ಎಲ್ಲಿಂದ? ಭೂಲೋಕ. ಅದೇ ಕೇಳಿದ್ದು ನಾನು. ಭೂಲೋಕ. ಭೂಲೋಕದಲ್ಲಿ ಎಲ್ಲಿಂದ ಅಂತ ಗೊತ್ತಾಯ್ತಾ? ಎಲ್ಲಿಂದ? ಶೋಣಿತಾಪುರ. ಶೋಣಿತಾಪುರದಲ್ಲಿ ಎಲ್ಲಿಂದ ಅಂತ ಗೊತ್ತಾಯ್ತಾ? ನಮ್ಮ ಹಿರಿಯರ ಮನೆ. ನಿಮ್ಮ ಅದೇ, ನಾನು ಹಿರಿಯ, ನಿಮ್ಮ ಅದೇ ನಿನ್ನಪ್ಪ ಹಿರಿಯ.